ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಆದರದ ಸ್ವಾಗತ. ಇವತ್ತು ನಮಗೆಲ್ಲ ನಿನ್ನೆ ಹಬ್ಬ ಎಲ್ಲ ಆಗ್ಬಿಟ್ಟು ಹೊಟ್ಟೆ ಎಲ್ಲ ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿರುತ್ತಲ್ವಾ, ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ನಮ್ಮದು ಹೊಟ್ಟೆಯ ಆರೋಗ್ಯ ಸರಿ ಇರೋದಕ್ಕೋಸ್ಕರ ನಿಮಗೆ ಮಸ್ಸೊಪ್ಪು ಅಥವಾ ಬಸ್ಸೊಪ್ಪು ಸಾಂಬಾರ್ ರೆಸಿಪಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಆರೋಗ್ಯಕರವಾದ ರೆಸಿಪಿ. ಹೊಟ್ಟೆ ಸರಿ ಇಲ್ಲದಿದ್ರೆ ನಮ್ಮ ಹೊಟ್ಟೆನ ಸರಿ ಮಾಡುತ್ತೆ, ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಮತ್ತೆ ಇದರಲ್ಲಿ ನಾನು ಎಲ್ಲ ಆರೋಗ್ಯಕರವಾದ ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ದೀನಿ. ನಾನು ಇದರಲ್ಲಿ ತೊಗರಿಬೇಳೆ ಮತ್ತೆ ಕೆಂಪು, ಅದು ಮಸೂರ್ ದಾಲ್ ಅಂತ ಹೇಳ್ತಾರಲ್ಲ, ಚೆನ್ನಂಗಿ ಬೇಳೆ ಅಂತ ಹೇಳ್ತಾರಲ್ಲ ಅದು, ಮತ್ತೆ ಇದು ಎರಡೇ ಬೇಳೆ ಹಾಕಿದ್ರೆ ಸಾಕು, ಕಾಲ್ ಕಪ್ಪು. ಬಟ್ ನಾನೇನ್ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಒಂದೇ ಒಂದು ಕಾಳು ಫ್ರೋಸನ್ ಪೀಸ್ ನಾನು ಮನೇಲಿ ಮಾಡಿರೋದು, ಅದನ್ನು ಒಂದು 1/4 ಕಪ್ ಹಾಕಿದ್ದೀನಿ. ಅದ ನಂತರ ನಾನು ಇದಕ್ಕೆ 4 ವೆರೈಟಿದು ಸೊಪ್ಪು ಉಪಯೋಗಿಸಿದ್ದೀನಿ. ಹರವೆ ಸೊಪ್ಪು ಕೆಂಪುದು ಹಾಕಿದ್ದೀನಿ, ನಿಮ್ಗೆ ಹಸಿರು ಸಿಕ್ಕಿದ್ರೆ ಹಸಿರು ಹಾಕಿ, ಪಾಲಕ್ ಸೊಪ್ಪು, ಸಬ್ಬಸ್ಗಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು, ಇಷ್ಟು 4 ತರ ಸೊಪ್ಪು, ಮತ್ತೆ ಮಾಮೂಲಾಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಇದು ಮಲೆನಾಡದು ಬೆರಕೆ ಸೊಪ್ಪಿನ ಸಾರು, ಮಿಕ್ಸ್ಡ್ ಸೊಪ್ಪಿನ ಸಾರು ಹೀಗೆಲ್ಲ ಕರೀತಾರೆ. ಆದ್ರೆ ಈ ರೆಸಿಪಿನ ನೀವು ಮಾಡಿ, ಇದನ್ನೇನು ಅಂದ್ರೆ ಕೆಲವರು ಮಸ್ಸೊಪ್ಪು ಸಾರು ಅಂತ ಹೇಳ್ತಾರೆ, ಅವಾಗ ಅವರು ಸಾರಿನ ಪುಡಿ ಹಾಕ್ತಾರೆ. ಮಸ್ಸೊಪ್ಪು ಸಾಂಬಾರ್ ಅಂತಾರೆ, ಸಾಂಬಾರ್ ಪುಡಿ ಹಾಕ್ತಾರೆ. ಅಷ್ಟೇ ಹೊತ್ತು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮು. ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಮಾಡಿಬಿಟ್ಟು ಹೇಗಾಗಿದೆ ಅಂತ ಅಂದ್ಬಿಟ್ಟು ನನಗೆ ಚಾನಲ್ನಲ್ಲಿ ಕಾಮೆಂಟ್ ಮಾಡಿ. ಒಂದು ವಿಷಯ ಏನಪ್ಪಾ ಅಂತಂದ್ರೆ, 2 ತರದ ಬೇಳೆ, ಒಂದು ಕಾಳು, ಒಂದು ಗ್ರೀನ್ ಪೀಸು, ಮತ್ತೆ ಇಷ್ಟು ಸೊಪ್ಪು, ನೀರುಳ್ಳಿ, ಬೆಳ್ಳುಳ್ಳಿ ಅಂತ ಹಾಕಿದ್ಮೇಲೆ ಇದರಲ್ಲಿರೋದು ಎಲ್ಲ ನಮ್ಗೆ ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಸಿಕ್ಬಿಟ್ಟು ನಮ್ಮ ದೇಹದ ಆರೋಗ್ಯನ ಎಷ್ಟು ಚೆನ್ನಾಗಿ ಮಾಡುತ್ತಲ್ವಾ. ಸೊ ಹೀಗೆ ನಾನು ಈ ರೆಸಿಪಿನ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮುಂದೆ ಹಾಕ್ತೀನಿ. ಫಾಲೋ ಮಾಡಿ, ಮತ್ತೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ತಿಳಿಸಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ಮಲೆನಾಡು ಸ್ಟೈಲ್ಡು ಮಿಕ್ಸ್ಡ್ ಸೊಪ್ಪಿನ ಸಾರು ಅಥವಾ ಮಸ್ಸೊಪ್ಪು, ಈ ಥರ ಇದಕ್ಕೆ 4 ಥರ ಸೊಪ್ಪು ಉಪಯೋಗಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ. ಹಾಗೆ ಮಸಾಲೆ ಪೌಡ್ರು, ಹಾಗೆ ಟೊಮೆಟೊ, ಅದು ಇದು ಎಲ್ಲ ತೋರಿಸಿದ್ದೀನಿ. ಮತ್ತು ಹಾಕಬೇಕಾದ್ರೆ ಕರೆಕ್ಟಾಗಿ ಕ್ವಾಂಟಿಟಿ ಹೇಳ್ತೀನಿ. ಹುಣಸೆ ಹಣ್ಣಿನ ಜ್ಯೂಸ್ ಕೂಡ ಹಾಕಿದ್ದೀನಿ ಇದಕ್ಕೆ. ಹಾಗೆ ನೋಡಿ ಇವಾಗ ಈ 1/4 ಕಪ್ ಇದು ಅಮೆಝಾನ್ ಕಪ್ಪಲ್ಲಿ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಅಂತ ಹೇಳ್ತಾರಲ್ಲ, ಅದನ್ನು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಹಾಕಿದ್ದೀನಿ. 45 ನಿಮಿಷ ನೆನೆಸಿರೋದು. ಮತ್ತು ಹಾಗೆ ಇದು ಫ್ರೋಸನ್ ಪೀಸ್ ಹಾಕಿದ್ದೀನಿ, ನಾನು ಅದು ಮನೇಲೇ ಮಾಡಿರೋದು, ಅದು 1/4 ಕಪ್ ಹಾಕಿದ್ದೀನಿ. ಅದೆಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ನೋಡಿ ಕೆಂಪು ಹರವೆ ಸೊಪ್ಪು ಒಂದು ಕಟ್ಟು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣಗೆ. ಹಾಗೆ ನೋಡಿ ಇದು ಪಾಲಕ್ ಸೊಪ್ಪು, ಇದು ಅಷ್ಟೇ ದಂಟು ಸಮೇತ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಫ್ರೆಶ್ ಆಗಿರೋದು. ಹಾಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಬಸ್ಗಿ ಸೊಪ್ಪು 2 ಹಾಕಿದ್ದೀನಿ. ಸಬ್ಬಸ್ಗಿ ಮೆಂತ್ಯ 2 ಹಾಕಿದ್ದೀನಿ, ಒಂದೊಂದು ಕಟ್ಟು, ಅದು ಸ್ವಲ್ಪ ಸಣ್ಣ ಕಟ್ಟು ಬರುತ್ತಲ್ವ. ಹಾಗೆ ನೋಡಿ ಕಾಯಿ ತುರಿ 1/4 ಅಥವಾ 1/3 ಕಪ್ಪು ಹಾಕೋಬೋದು, ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಹಾಗೆ 1 ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 12ರಿಂದ 15 ಸುಲಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ ನೋಡಿ 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ನಾನು ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕಿದ್ದೀನಿ. 1 ಟೀ ಸ್ಪೂನು ಜೀರಿಗೆ ಅದಕ್ಕೆ ಹಾಕ್ಕೊಳ್ಳಿ. ಬೇಕಾದರೆ ನೀವು ಹಸಿಮೆಣಸು ಹಾಕ್ಬೋದು, ನಾನು ಹಾಕಲಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನಾನು ಅದಕ್ಕೆ ಸಾಂಬಾರು ಪೌಡ್ರ್ ನಮ್ಮ ಮನೇಲಿ ಮಾಡಿರೋದು 1 ಟೀ ಸ್ಪೂನ್ ಮಾತ್ರ ಹಾಕಿದ್ದೀನಿ. ಆಮೇಲಿಂದ ನಾವು ಬೆಂದಾದ್ಮೇಲೆ ಹಾಕ್ಕೋಬೋದು. 1/3 ಟೀ ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಮತ್ತು ಫ್ರೆಶ್ ಆಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಹಾಗೆ ಇವಾಗ ಅದಕ್ಕೆ ಹುಣಸೆ ಹಣ್ಣಿನ ಜ್ಯೂಸ್ 2 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೋಡಿ. ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯಲಿಕ್ಕೆ ನೀರು ಹಾಕ್ಕೊಳ್ಳಿ. ತುಂಬ ಹಾಕಬೇಕಂತಿಲ್ಲ, ಅಷ್ಟು 1.5-2 ಕಪ್ ಅಷ್ಟು ಹಾಕಿದರೆ ಸಾಕು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೆತ್ತಗಾಗೋ ತನಕ ಕುಕ್ ಮಾಡಿ. ಇವಾಗ ನೋಡಿ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಷ್ಟೆಲ್ಲ ಬೇಕು, ಕೊತ್ತಂಬರಿ ಸೊಪ್ಪು, ಅದು ಇದು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಸಾಸಿವೆ, ಜೀರಿಗೆ, ಒಣಮೆಣಸು, ಹಿಂಗು. ಈಗ 2 ಟೇಬಲ್ ಸ್ಪೂನ್ ಎಣ್ಣೆನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕಿಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ. ಅದು ಬಿಸಿ ಆಗತ್ಲು ಅದಕ್ಕೆ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಇನ್ನೇನದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಕಾಳು ಹಾಕ್ಕೊಳ್ಳಿ. 2 ಒಟ್ಟಿಗೆ ಇವಾಗ ಚಟಪಟ ಅಂತ ಇದೆ ನೋಡಿ ಅಲ್ವಾ. ಈಗ ಅದಕ್ಕೆ ಕೆಂಪು ಮೆಣಸಿನ್ಕಾಯಿದು ಬ್ಯಾಡ್ಗಿ 1 ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ ಫ್ರೆಶ್ ಕರಿಬೇವಿನ ಸೊಪ್ಪು ಪೀಸಸ್ ಮಾಡಿ ಹಾಕಿದ್ದೀನಿ. ಅದೆಲ್ಲನೂ ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ.
ಈಗ ಅದಕ್ಕೆ ನಾನು ಜಜ್ಬಿಟ್ಟು ಹಾಕಿದ್ದೀನಿ ಒಂದು 8ರಿಂದ 10 ಬೆಳ್ಳುಳ್ಳಿ. ಹಾಗೆ ಅದನ್ನೇ ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಒಂದು 2 ನಿಮಿಷ ಕೈ ಆಡಿಸ್ಕೊಂಡ್ರೆ ಸಾಕು. ಅದು ಎಣ್ಣೆಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದು ಬರುತ್ತೆ. ಈಗ ಅದಕ್ಕೆ ಒಂದು ಸಣ್ಣ ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ಹಾಕಿದ್ದೀನಿ ನೋಡಿ, ಅದನ್ನು ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದನ್ನು ಚೆನ್ನಾಗಿ ಬಾಡಿ ಬರೋ ತನಕ ಅದನ್ನು ನಾವು ಕೈ ಆಡಿಸ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಬಣ್ಣನೂ ಚೇಂಜ್ ಆಗಬೇಕು. ಆಯಿತು ನೋಡಿ ಇವಾಗ ಅಲ್ವಾ, ಎಷ್ಟು ಚೆನ್ನಾಗಿ ಬಣ್ಣ ಚೇಂಜ್ ಆಗಿಬಿಡುತ್ತೆ ನೋಡಿ. ಈಗ ಅದಕ್ಕೆ ಅರ್ಧ ಟೀ ಸ್ಪೂನ್ ಹಿಂಗೆ ಹಾಕ್ಕೊಳ್ಳಿ, ಹಿಂಗೆ ಪುಡಿ. ಆಯ್ತಲ್ಲ, ಇವಾಗ ಅದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳಿ, ಅದು ಹುರಿಯುತ್ತೆ ಎಣ್ಣೆಯಲ್ಲಿ. ಅಷ್ಟೊತ್ತಿಗೆ ನೋಡಿ ನೀರುಳ್ಳಿ ಎಲ್ಲ ಚೆನ್ನಾಗಿ ಹುರಿದು ಬಂದ್ಬಿಡುತ್ತೆ. ಈಗ ಚೆನ್ನಾಗಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿರೋದು. ಇದು ಒಗ್ಗರಣೆ. ಇವಾಗ ಅದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಅದು ಬಾಡ ಬರಲಿ. ಆಯ್ತಲ್ಲ, ಈಗ ನಾವು ಕುಕ್ಕರಲ್ಲಿ ಹಾಕಿರೋದು ಹೇಗೆ ಬೆಂದಿದೆ ಅಂತ ನೋಡ್ಕೊಳ್ಳೋಣ. ವಾವ್, ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಬಣ್ಣ ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಎಷ್ಟು ಅಕ್ಬಿಟ್ಟು ಕೆಳಗೆ ಹೋಗಿದೆ ನೋಡಿ, ಎಷ್ಟು ಫುಲ್ ಕುಕ್ಕರ್ ಇತ್ತಲ್ವ. ಅದು ಕೆಂಪು ಹರವೆ ಹಾಕಿದ್ದೀನಲ್ಲ, ನೀವು ಬೇಕಾದರೆ ಹಸಿರು ಹರವೆ ಹಾಕೋಬೋದು. ಈಗ ಅದನ್ನು ಒಂದು ಜರಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿಕೊಂಡು ಆ ಸೊಪ್ಪೆಲ್ಲ ಬೇಳೆ ಎಲ್ಲ ಇದೆಯಲ್ಲ ಅದನ್ನು ಮತ್ತೆ ಕುಕ್ಕರ್ಗೆ ಹಾಕ್ಕೊಳ್ಳಿ, ಅದನ್ನು ಮಸಿಬೇಕು ನಾವೀಗ. ಈಗ ಆಲೂಗಡ್ಡೆ ಮ್ಯಾಶರ್ ಇರುತ್ತಲ್ಲ, ಆಲೂಗಡ್ಡೆ ಅದರಿಂದ ಚೆನ್ನಾಗಿ ಮಸ್ತ್ಕೊಳ್ಳಿ. ತುಂಬ ಏನು ಮಸಿಬೇಕಂತಿಲ್ಲ, ನಮಗೆ ಸೊಪ್ಪು ತಿನ್ಲಿಕ್ಕೆ ಚೆನ್ನಾಗಿ ಸಿಗುತ್ತಲ್ವ. ಅದರಿಂದ ನಾನು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೀವು ಕಡಿಮೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತೆಳ್ಳಗಾಗತ್ತೆ. ನಾನು ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕಿದ್ದೀನಿ. ಇವಾಗ ನೀರಿದೆಯಲ್ಲ ಬಸ್ತಿರೋದು, ನಾನು ಮತ್ತೆ ಅದಕ್ಕೆ ಹಾಕ್ಕೊಂಬಿಡಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ನಾವು ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದನ್ನ ಅದಕ್ಕೆ ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಡಿ, ಒಂದು ಮಿಕ್ಸ್ ಕೊಡಿ. ಈಗ ಅದಕ್ಕೆ ಸಾಂಬಾರು ಪೌಡ್ರ್ ನಾವು ಹಾಕ್ಕೊಂಡಿದ್ದು ಕಮ್ಮಿನೇ ಆಗುತ್ತೆ, ಅದಕ್ಕೋಸ್ಕರ ನಾನು ಇನ್ನೊಂದು ಫುಲ್ ಸ್ಪೂನ್ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ನಾವು ಹುಣಸೆಹಣ್ಣಿನ ನೀರು ಹಾಕಿದ್ದೀವಿ, ಸೊ ಇವಾಗೇನು ಹಾಕೋ ಅಗತ್ಯ ಇಲ್ಲ. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂತು, ಕಲರ್ ಚೇಂಜ್ ಆಯಿತು, ರೆಡಿ ಆಯಿತು. ಇವಾಗ ನಮಗೆ ಸೊಪ್ಪಿನ ಸಾರು ಅಥವಾ ಮಸ್ಸೊಪ್ಪು ನೀವೇನಂತ ಬೇಕಾದರೂ ಕರಿಬೋದು, ಅಥವಾ ಸೊಪ್ಪಿನ ಸಾಂಬಾರು ಎಲ್ಲ ರೆಡಿ ಆಯಿತು ನೋಡಿ. ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಷ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಇದು ನೋಡಿ ಒಗ್ಗರಣೆ ಸಮೇತ ತೋರಿಸಿದ್ದೀನಿ ಫೋಟೋ. ಈಗ ನೋಡಿ ರೆಡಿಯಾಗಿದ್ದನ್ನು ನಾನೊಂದು ಬೌಲಿಗೆ ಸರ್ವ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇಷ್ಟಿಷ್ಟು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ನಮಸ್ಕಾರ.